ನಿನಗಾಗಿ ಭಾಗ 110. ನಂತರ ಪ್ರಜ್ವಲ್ಗೆ ಅವಳ ಜೊತೆ ಕೆಟ್ಟ ಕೆಲಸ ಮಾಡಲು ಇಷ್ಟವಾಗಲಿಲ್ಲ. ಅಂದರೆ ಅವಳನ್ನು ನಾನು ಹೆಂಡತಿ ಅಂತ ಅಂದುಕೊಂಡಿರಬಹುದು, ಆದರೆ ಅವಳು ಎಂದೂ ಕೂಡ ಅಂದುಕೊಂಡಿಲ್ಲ. ಅವಳಿಗೆ ತಿಳಿಯದೆ ಅವಳ ದೇಹವನ್ನು ಬಳಸಿಕೊಂಡರೆ ತಪ್ಪು ಅಂತ ಅಂದುಕೊಂಡು ಅವನು ರೂಮಿನ ಹೊರಗೆ ಹೋದ. ಇದೆಲ್ಲ ರೂಮಿನಿಂದ ಹೊರಗಡೆ ನಿಂತಿದ್ದ ಪವಿತ್ರಳ ಅಮ್ಮ ನೋಡಿ, ಆಂಟಿ ಏನೂ ಆಗಿಲ್ಲ ಅಂತ ಇವನು ಸ್ವಲ್ಪ ಮುಜುಗರದಿಂದ ಹೇಳಿದ. ಅದು ನನಗೂ ಗೊತ್ತು, ನಿನ್ನಂಥ ಹುಡುಗನ ಕೈಯಲ್ಲಿ ಈ ರೀತಿ ಕೆಲಸಗಳು ಆಗುವುದಿಲ್ಲ. ಒಂದು ಪಕ್ಷ ಆಗಿದ್ದರೂ ನನಗೆ ಏನೂ ಸಮಸ್ಯೆ ಇರಲಿಲ್ಲ. ಆ ಹುಡುಗನಿಗೆ ಮದುವೆಯಾಗಿದೆ ಅಂತೆ, ಹೆಂಡತಿಯನ್ನು ತುಂಬ ಪ್ರೀತಿಸುತ್ತಾನೆ ಅನ್ನುವ ವಿಷಯ ತಿಳಿಯಿತು. ಅಲ್ಲಿ ಹೋಗಿ ಇವಳು ಏನು ಮಾಡುತ್ತಾಳೆ? ಪ್ಲೀಸ್ ಏನಾದರೂ ಮಾಡು. ನೀನು ಏನು ಮಾಡಿದರೂ ಪರವಾಗಿಲ್ಲ, ನಾನು ಒಪ್ಪಿಕೊಳ್ಳುತ್ತೇನೆ. ನೀನು ನನ್ನ ಅಣ್ಣನ ಮಗ, ನೀನು ಮಾಡುವ ಕೆಲಸ ಸರಿಯಾಗೇ ಇರುತ್ತದೆ. ನಾನು ನಿನ್ನನ್ನು ಬಿಟ್ಟು ಇನ್ಯಾರ ಬಳಿ ಈ ವಿಷಯದ ಬಗ್ಗೆ ಮಾತನಾಡಲು ಸಾಧ್ಯವಿಲ್ಲ ಅಂತ ಪ್ರಜ್ವಲ್ನ ಅತ್ತೆ ಕಣ್ಣೀರು ಹಾಕಿಕೊಂಡಳು. ಅವಳನ್ನು ಸಮಾಧಾನ ಮಾಡಿ ಅವನು ರೂಮಿಗೆ ಹೋದ. ಇದೇ ಯೋಚನೆಯಲ್ಲಿ ಇದ್ದ ಪ್ರಜ್ವಲ್ನನ್ನು ಜಯಲಕ್ಷ್ಮಿ ಡಾಕ್ಟರ್ ಡಾಕ್ಟರ್ ಅಂತ ಕರೆಯುತ್ತಿದ್ದರು. ನಂತರ ಅವನಿಗೆ ಈ ಲೋಕದ ಪ್ರಜ್ಞೆ ಆಯಿತು. ಅಂದರೆ ಇಷ್ಟೊತ್ತು ತನ್ನವಳ ಬಗ್ಗೆ ಚಿಂತಿಸುತ್ತಿದ್ದ. ಸರ್, ಮೇಡಮ್ ಅವರ ಗುಂಗಿನಲ್ಲಿ ಕಳೆದು ಹೋಗಿದ್ದಾರೆ. ಎಷ್ಟು ಸಲ ನಿಮ್ಮನ್ನು ಕರೆಯುವುದು ಸರ್ ಅಂತ ಹೇಳಿದಾಗ, ಸಾರಿ ಸಿಸ್ಟರ್, ನಾನು ತುಂಬ ಮಿಸ್ ಮಾಡಿಕೊಳ್ಳುತ್ತೇನೆ. ನನ್ನ ಹೆಂಡತಿಯನ್ನು ಅವಳಿಲ್ಲದೆ ಒಂದು ಕ್ಷಣ ಕೂಡ ಇರಲು ಸಾಧ್ಯವಿಲ್ಲ ನನ್ನ ಕೈಯಲ್ಲಿ ಅಂತ ಪ್ರಜ್ವಲ್ ಹೇಳಿದಾಗ ಸಿಸ್ಟರ್ ಹೇಳಿದರು, ಹೌದು ಸರ್, ನಾನು ಕೂಡ ನನ್ನ ಗಂಡನನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ. ಕೆಳಗಡೆ ಬಂದಿರುವ ಕಪಲ್ ನೋಡಿದಾಗಲೆಲ್ಲ ಕಷ್ಟವಾಗುತ್ತದೆ, ಏಕೆಂದರೆ ಅವರು ಎಷ್ಟು ಅನ್ಯೋನ್ಯವಾಗಿದ್ದಾರೆ ಅಲ್ಲವೇ? ಆದರೆ ಇದ್ಯಾವುದರ ಸಂಬಂಧ ಚೆನ್ನಾಗಿರುವುದನ್ನು ನೋಡಿದಾಗ ನಮಗೆ ಕೂಡ ಆಸೆಯಾಗುತ್ತದೆ. ಆಗ ಡಾಕ್ಟರ್ ಪ್ರಜ್ವಲ್, ನೀವು ವಿಕ್ರಮ್ ದಮಯಂತಿ ಬಗ್ಗೆ ಮಾತನಾಡುತ್ತಿದ್ದೀರಾ ಅಂತ ಕೇಳಿದಾಗ, ಹೌದು ಸರ್, ನೋಡಿ ಅವರಿಬ್ಬರು ಎಷ್ಟು ಫೇಮಸ್ ಆಗಿದ್ದೀರಾ, ನೀವು ಎಷ್ಟು ಬೇಗ ಕಂಡು ಹಿಡಿದಿರಿ. ಇತ್ತ ವಿಕ್ರಮ್ ದಮಯಂತಿಯನ್ನು ರೂಮಿಗೆ ಕರೆದುಕೊಂಡು ಹೋದ. ತುಂಬ ವಾಕ್ ಮಾಡಿದ್ದೀಯಾ, ಸ್ವಲ್ಪ ರೆಸ್ಟ್ ಮಾಡು ಅಂತ. ಅವಳು, ನಾನು ಯಾವಾಗಲೂ ತುಂಬ ನಡೆಯುತ್ತೇನೆ, ನನಗೇನು ಸುಸ್ತಾಗುತ್ತಿಲ್ಲ ಅಂತ ಹೇಳಿದರು. ಅವಳ ಕಾಲನ್ನು ತನ್ನ ಮೃದುವಾದ ಕೈಗಳಿಂದ ಒತ್ತುತ್ತಿದ್ದ. ಅವಳು ಬೇಡ ಅಂತ ಎಷ್ಟು ಹೇಳಿದರೂ ಕೂಡ ಅವನು ಕೇಳಲಿಲ್ಲ. ನಂತರ ಅವಳು, ನಿಮಗೆ ಹೇಗೆ ಗೊತ್ತಾಯಿತು ನನಗೆ ನೋವು ಅಂತ? ನೀನು ನಡೆಯಬೇಕಾದರೆ ತುಂಬ ಕಷ್ಟ ಪಡುತ್ತಿದ್ದೆ, ಅದು ನನಗೆ ಅರ್ಥವಾಯಿತು. ಅವಳ ಕಾಲುಗಳನ್ನು ನಿಧಾನವಾಗಿ ಒತ್ತುತ್ತಿದ್ದ. ನಂತರ ಅವಳ ಕೈಗಳು ಎಲ್ಲಿ ಗಾಯವಾಗಿಲ್ಲ ಅಲ್ಲಿ ಮಾತ್ರ ಪ್ರೆಸ್ ಮಾಡುತ್ತಿದ್ದ. ಅವಳು ಅಂದುಕೊಳ್ಳುತ್ತಿದ್ದಳು, ಪ್ರಪಂಚದಲ್ಲಿ ನನ್ನಷ್ಟು ಅದೃಷ್ಟವಂತರು ಯಾರೂ ಇಲ್ಲ ಅಂತ. ಸರಿಯಾದ ಸಮಯಕ್ಕೆ ಬಾಗಿಲ ಡೋರನ್ನು ಕ್ಲೋಸ್ ಮಾಡಿಲ್ಲ. ಅರ್ಧ ತೆಗೆದಿದ್ದು ಇವನು ಕಾಲನ್ನು ಒತ್ತುತ್ತಿರುವುದನ್ನು ಅವನ ಅಮ್ಮ ಮತ್ತು ಅಜ್ಜಿ ನೋಡಿಬಿಟ್ಟಿದ್ದರು. ಇವನನ್ನು ತುಂಬ ಸ್ಟ್ರಾಂಗ್ ಪರ್ಸನ್ ಅಂತ ಅಂದುಕೊಂಡಿದ್ದರು. ಹೊರಗಡೆ ಆಡುವುದನ್ನು ನೋಡಿ, ಈಗ ಹೆಂಡತಿಯ ಕಾಲನ್ನು ಒತ್ತುವುದನ್ನು ನೋಡಿ ನಿಜವಾಗಲೂ ಅವರಿಗೆಲ್ಲ ಮುಜುಗರವಾಯಿತು. ದಮಯಂತಿಗೆ ಭಯವಾಯಿತು. ನಿಜವಾಗಲೂ ಅವಳು ತುಂಬ ಭಯಪಟ್ಟಳು. ವಿಕ್ರಮ್ನ ಮುಖವನ್ನು ನೋಡಿ ಕೋಪಗೊಂಡಳು, ಏಕೆಂದರೆ ಅವನು ರೂಮಿನ ಬಾಗಿಲನ್ನು ಹಾಕಿದ್ದಾನೆ ಅಂತ ಇವಳು ಅಂದುಕೊಂಡಿದ್ದಳು. ನನ್ನನ್ನು ಕ್ಷಮಿಸಿ ಅಂತ ಪದೇ ಪದೇ ಅತ್ತೆ ಮತ್ತು ಅಜ್ಜಿಯ ಬಳಿ ಕೇಳುತ್ತಿದ್ದಾಳೆ. ಅವರು ಇವಳನ್ನು ನೋಡಲು ಬಂದಿದ್ದರು. ಅವಳ ಜೊತೆ ಮಾತನಾಡಲು ಕೂಡ ಮನಸ್ಸಾಗುತ್ತಿಲ್ಲ. ಮುಖವನ್ನು ಸಿಂಡರಿಸಿಕೊಂಡು ಇಬ್ಬರು ನಿಂತಿದ್ದಾರೆ. ಆಗ ವಿಕ್ರಮ್, ನೀವಿಬ್ಬರು ಹೇಳದೆ ಕೇಳದೆ ಬಂದಿದ್ದೀರಾ ಅಂತ ಕೇಳಿದಾಗ ಇಬ್ಬರು ಇವನನ್ನು ಕೋಪದಿಂದ ನೋಡಿದರು. ಅದು ಹಾಗಲ್ಲ, ಅವಳಿಗೆ ತುಂಬ ಕಾಲು ನೋವು ಇತ್ತು, ಅದಕ್ಕೆ ಕಾಲು ಒತ್ತುತ್ತಾ ಇದ್ದೆ. ಗಂಡಸಾಗಿ ಕಾಲು ಒತ್ತುವುದು ಅಂತ ಅಜ್ಜಿ ಕೇಳಿದಾಗ, ಹೌದು ಅತ್ತೆ, ನೀವು ಇದೇ ಮೊದಲ ಬಾರಿ ಇಷ್ಟು ಒಳ್ಳೆಯ ವಿಷಯವನ್ನು ಹೇಳಿದ್ದು. ಆಗ ವಿಕ್ರಮ್ ನಗುತ್ತಾ, ಅಪ್ಪ ಅಮ್ಮನಿಗೆ ಕಾಲು ಒತ್ತುವುದನ್ನು ನೋಡಿದ್ದೇನೆ,
ಆಗ ಅವರ ಅಮ್ಮ ತಲೆ ಬಗ್ಗಿಸಿಕೊಂಡಳು. ಅಪ್ಪ ಹೇಳುತ್ತಿದ್ದರು, ತಾತ ಕೂಡ ನಿಮ್ಮ ಕಾಲನ್ನು ಒತ್ತುತ್ತಾ ಇದ್ದರು ಅಂತ. ಕೇವಲ ನಿಮ್ಮ ಕಾಲಲ್ಲ, ನಿಮ್ಮ ಅಪ್ಪನ ಕಾಲನ್ನು ಒತ್ತುತ್ತಾ ಇದ್ದರಂತೆ. ಮತ್ತೆ ನನ್ನ ಹೆಂಡತಿಯ ಮೇಲೆ ಏಕೆ ಇಷ್ಟೊಂದು ಕೋಪ? ಇಷ್ಟೊಂದು ತಾರತಮ್ಯ? ಬದುಕು ಸುಂದರವಾಗಿರುತ್ತದೆ. ಗಂಡ ಹೆಂಡತಿ ಇಬ್ಬರೂ ಕೂಡ ತಮ್ಮ ಎಲ್ಲ ಜವಾಬ್ದಾರಿಗಳನ್ನು ಶೇರ್ ಮಾಡಿಕೊಂಡರೆ. ನನಗೆ ಹುಷಾರಿಲ್ಲದಿದ್ದಾಗ ಅವಳು ನನ್ನ ಕಾಲನ್ನು ಒತ್ತುತ್ತಾಳೆ. ರಾತ್ರಿ ಪೂರ್ತಿ ನಿದ್ರೆ ಮಾಡುವುದಿಲ್ಲ. ನನಗೆ ಏನು ಬೇಕು ಬೇಡ ಎಲ್ಲವನ್ನು ನೋಡಿಕೊಳ್ಳುತ್ತಾಳೆ. ನನಗೆ ಹುಷಾರಿಲ್ಲದಾಗ ತುಂಬ ವೀಕ್ ಆಗುತ್ತೇನೆ. ಊಟ ತಿನ್ನುವುದಿಲ್ಲ. ಅದು ನಿಮಗೆ ಗೊತ್ತು ಅಲ್ಲವೇ? ಆದರೆ ಇವಳು ನನ್ನನ್ನು ಏನಾದರೂ ಮಾಡಿ ಸಮಾಧಾನ ಮಾಡುತ್ತಾಳೆ. ನಾನು ಹುಷಾರಿಲ್ಲದಾಗ ಅವಳು ಮಾಡುವ ಕೆಲಸವನ್ನು ಅವಳು ಹುಷಾರಿಲ್ಲದೆ ಇದ್ದಾಗ ನಾನು ಮಾಡಿದರೆ ನೀವುಗಳು ಹೆಂಗಸರುಗಳು ಏಕೆ ಬೇಸರ ಮಾಡಿಕೊಳ್ಳುತ್ತೀರಾ? ಸ್ವಂತ ನಿಮ್ಮ ಮಗಳಿಗೆ ನನ್ನ ರೀತಿಯ ಗಂಡ ಸಿಕ್ಕಿದ್ದರೆ ಅಂದಾಗ ಅವರ ಅಮ್ಮನ ಮುಖ ಹರಡುತ್ತದೆ. ಅಜ್ಜಿಗೆ ಕೂಡ ತಮ್ಮ ತಪ್ಪಿನ ಅರಿವಾಗುತ್ತದೆ. ಆಗ ಇಬ್ಬರೂ ಕೂಡ ದಮಯಂತಿಯ ತಲೆಯನ್ನು ಸವರುತ್ತಾರೆ. ಇದೇ ಮೊದಲ ಬಾರಿ ಅವರಿಬ್ಬರು ಅವಳ ತಲೆಯನ್ನು ಒಟ್ಟಿಗೆ ಸವರಿದ್ದು. ಈ ಕ್ಷಣ ತುಂಬ ಮಧುರವಾಗಿರುತ್ತದೆ. ಅಷ್ಟರಲ್ಲಿ ಸಿಸ್ಟರ್ಗಳು ಬರುತ್ತಾರೆ ಅವಳಿಗೆ ಮೆಡಿಸಿನ್ ಕೊಡಲು. ಅವರು ಕೂಡ ವಿಕ್ರಮ್ನ ಗುಣಗಾನ ಮಾಡುತ್ತಾರೆ. ಮೇಡಮ್, ಇವರಿಬ್ಬರು ನಿಮ್ಮ ಮಗನ ತುಂಬ ಚೆನ್ನಾಗಿ ಸಾಕಿದ್ದೀರಾ. ಹೆಂಡತಿಯನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಇವರಿಬ್ಬರ ವಿಡಿಯೋ ತುಂಬ ವೈರಲ್ ಆಗುತ್ತಿದೆ. ಗಂಡ ಅಂದರೆ ಹೀಗಿರಬೇಕು ಅನ್ನುವ ರೀತಿ ಅಂತ ವಿಕ್ರಮ್ನ ಅಮ್ಮ ಮತ್ತು ಅಜ್ಜಿಯ ಬಳಿ ತುಂಬ ಹೊಗಳುತ್ತಿದ್ದರು. ದಮಯಂತಿಗೆ ಬೇಸರವಾಗುತ್ತಿತ್ತು. ಬಂದ ದಿನದಿಂದಲೂ ಇದನ್ನು ಕೇಳಿ ಕೇಳಿ ಸಾಕಾಗಿ ಬಿಟ್ಟಿದೆ. ವಿಡಿಯೋ ವೈರಲ್ ಆಗಿದೆ ಅಂತ. ನಮ್ಮಿಬ್ಬರ ಸಂಬಂಧದ ಮೇಲೆ ಎಷ್ಟು ಜನರಿಗೆ ಕಣ್ಣು ಬೀಳುತ್ತದೆಯೋ. ಈಗಲೇ ಸಂಬಂಧದಲ್ಲಿ ತುಂಬ ಕಷ್ಟಗಳಿವೆ ಅಂತ ಅವಳು ಅಂದುಕೊಳ್ಳುತ್ತಾಳೆ. ಸಡನ್ನಾಗಿ ಅವಳು ತನ್ನ ಹೊಟ್ಟೆ ಮೇಲೆ ಕೈ ಇಡುತ್ತಾಳೆ. 5 ತಿಂಗಳು ಆಗಿದೆ. ಹೊಟ್ಟೆ ಸ್ವಲ್ಪ ಕೂಡ ದಪ್ಪ ಇರಬೇಕು ಅಲ್ಲವೇ ಅಂತ ಅವಳು ಭಾವಿಸುತ್ತಾಳೆ. ಈ ವಿಷಯವನ್ನು ನಾನು ಮರೆತೇ ಬಿಟ್ಟಿದ್ದೇನೆ ಈ ಜಂಜಾಟದಲ್ಲಿ ಅಂತ ಅವಳು ವಿಕ್ರಮ್ನನ್ನು ಕೇಳಲು ಬಾಯಿ ತೆಗೆಯುತ್ತಾಳೆ. ಅಷ್ಟರಲ್ಲಿ ಅವರಿಬ್ಬರು ವಿಕ್ರಮ್ನ ಅಜ್ಜಿ ಮತ್ತು ಅಮ್ಮ ಇರುವುದನ್ನು ನೋಡಿ ಸುಮ್ಮನಾಗುತ್ತಾಳೆ. ವಿಕ್ರಮ್ನ ಅಜ್ಜಿ ಹೇಳುತ್ತಿದ್ದಳು, ಅವನು ಸೇಮ್ ಅವರ ತಾತನ ರೀತಿ. ಅವರ ತಾತ ಕೂಡ ನನ್ನನ್ನು ಇದೇ ರೀತಿ ನೋಡಿಕೊಳ್ಳುತ್ತಿದ್ದರು ಅಂತ ಹೇಳುತ್ತಾ ಈ ವಯಸ್ಸಿನಲ್ಲಿ ನಾಚುತ್ತಿದ್ದಾಳೆ. ವಿಕ್ರಮ್ ಬೈದುಕೊಳ್ಳುತ್ತಿದ್ದಾನೆ ಮನಸ್ಸಿನಲ್ಲಿ. ಇವರಿಬ್ಬರು ಏಕೆ ಬಂದರೋ ಜಾಸ್ತಿ ಆಯಿತು ಅಂತ ಅನಿಸುತ್ತಿದೆ. ಆದರೂ ಅವನು ತುಂಬ ಕಂಟ್ರೋಲ್ ಮಾಡಿಕೊಳ್ಳುತ್ತಿದ್ದಾನೆ. ಇವರಿಬ್ಬರು ಶಿವಪೂಜೆಯಲ್ಲಿ ಕರಡಿಗಳು ಬಂದಂತೆ ನಾನು ಮತ್ತು ನನ್ನ ಹೆಂಡತಿ ಪ್ರೈವೇಟ್ ಟೈಮನ್ನು ಕಳೆಯುತ್ತಿದ್ದೆವು. ಕಾಲನ್ನು ಹೊತ್ತುಕೊಂಡು ಕೈಯನ್ನು ಹೊತ್ತುಕೊಂಡು. ಇವರೆಲ್ಲ ಯಾರು ಅಂತ ಕೋಪಗೊಂಡ. ನಂತರ ಸಿಸ್ಟರ್ಗಳು ಹೋದ ಮೇಲೆ ನೀವು ಬಂದ ವಿಷಯ ಅಂತ ಕೇಳಿದ. ಅವನ ಅಜ್ಜಿ, ನಾವು ಬಂದಿದ್ದು ನಿನಗೆ ತೊಂದರೆ ಆಯಿತಾ? ಅದನ್ನು ಬಾಯಿ ಬಿಟ್ಟು ಬೇರೆ ಹೇಳಬೇಕಾ? ಅವಳು ರೆಸ್ಟ್ ಮಾಡಬೇಕು. ನೀವಿಬ್ಬರು ಬಂದ ವಿಷಯ ಹೇಳಿ ಮನೆಗೆ ಹೋಗಿ. ಮನೆಯಲ್ಲಿ ನೋಡಿಕೊಳ್ಳುವವರು ಯಾರೂ ಇಲ್ಲ. ತಂಗಿಯನ್ನು ಅಂದಾಗ ಅವನು ಸ್ವಲ್ಪ ಎಮೋಷ್ನಲ್ ಆದ. ಅಮ್ಮ ಮತ್ತು ಅಜ್ಜಿ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಬಹುದು. ಕಿರಣ್ ಆಸ್ಪತ್ರೆಯಲ್ಲಿ ಇರುತ್ತಾನೆ ಅವನ ಕೆಲಸದ ಮೇಲೆ. ಅಪ್ಪ ಮನೆಯಿಂದ ಹೊರಗಡೆ ಇರುವುದೇ ಹೆಚ್ಚು. ಇನ್ನು ಇರುವುದು ದಮಯಂತಿಯ ಚಿಕ್ಕಮ್ಮ ಮತ್ತು ಅಕ್ಕ. ಅವರಿಬ್ಬರು ಏನಾದರೂ ಮಾಡಿದರೆ ನನ್ನ ಮುದ್ದಿನ ತಂಗಿಗೆ ಅಂತ ಮನಸ್ಸಿನಲ್ಲಿ ಯೋಚಿಸುತ್ತಾ ಇರುತ್ತಾನೆ. ಆಗ ಅಜ್ಜಿ ಅವನ ಮನಸ್ಸನ್ನು ಓದಿದಂತೆ ಆಗಿ ಅವಳನ್ನು ನೋಡಿಕೊಳ್ಳಲು ನಿನ್ನ ಪ್ರೀತಿಯ ಗೆಳೆಯ ಇದ್ದಾನೆ. ಅವನಿಗೆ ಇಂದು ಯಾವುದೇ ಸರ್ಜರಿ ಇಲ್ಲವಂತೆ. ನೀನು ಯೋಚಿಸಬೇಡ. ದಮಯಂತಿಯ ಮನೆಯವರು ನಮ್ಮ ಮಗುವಿಗೆ ಯಾವುದೇ ತೊಂದರೆ ಮಾಡುವುದಿಲ್ಲ. CCTV ಕ್ಯಾಮ್ರಾ ಎಲ್ಲ ಕಡೆ ಹಾಕಿದ್ದೇವೆ ಅಂತ ದಮಯಂತಿಯ ಕಡೆ ತುಂಬ ಖಾರವಾಗಿ ನೋಡಿದರು. ದಮಯಂತಿಗೆ ವಿಚಿತ್ರ ಅನಿಸುತ್ತಿದೆ. ಅಜ್ಜಿ ಇತ್ತೀಚೆಗೆ ಏಕೆ ನನ್ನ ಜೊತೆ ಈ ರೀತಿ ಇದ್ದಾರೆ? ಮೊದಲಾದರೆ ಎಷ್ಟು ಪ್ರೀತಿಯಿಂದ ಇರುತ್ತಿದ್ದರು.
ಅವಳಿಗೆ ಸ್ವಲ್ಪ ನೋವಾಯಿತು. ಆದರೂ ಏನು ಮಾಡಲು ಸಾಧ್ಯವಿಲ್ಲ. ಅಷ್ಟರಲ್ಲಿ ವಿಕ್ರಮ್ ಅವಳ ಕೈಯನ್ನು ಹಿಡಿದುಕೊಂಡ. ಅವಳು ಸ್ವಲ್ಪ ಹೊತ್ತು ನಿದ್ದೆ ಮಾಡುತ್ತಾಳೆ. ನೀವು ಮಾತನಾಡುವುದು ಏನಾದರೂ ಇದೆಯಾ ಅಂತ ವಿಕ್ರಮ್ ತುಂಬ ಖಾರವಾಗಿ ಕೇಳಿದ. ಆಗ ಅವರಿಬ್ಬರು ಏನೂ ಇಲ್ಲ, ಬ್ಲೀಡಿಂಗ್ ಜಾಸ್ತಿ ಹೋಯಿತು ಅಂತ ಹೇಳಿದರು. ನೋಡಿಕೊಂಡು ಹೋಗೋಣ ಅಂತ ಬಂದಿದ್ದು. ಹುಷಾರಾಗಿ ನೋಡಿಕೊ. ನಿನಗೆ ಆಗಿಲ್ಲವಾದರೆ ನಮ್ಮಿಬ್ಬರಲ್ಲಿ ಯಾರಾದರೂ ಒಬ್ಬರು ಇರುತ್ತೇವೆ ಅಥವಾ ಇಬ್ಬರು ಇರುತ್ತೇವೆ ಅಂತ ಅವರಿಬ್ಬರು ಹೇಳಿದಾಗ ವಿಕ್ರಮ್ ಅದರ ಅವಶ್ಯಕತೆ ಇಲ್ಲ. ಆಗ ವಿಕ್ರಮ್ ನನ್ನ ಹೆಂಡತಿಯನ್ನು ನಾನು ನೋಡಿಕೊಳ್ಳುತ್ತೇನೆ, ನೀವು ಮನೆಯಲ್ಲಿ ನನ್ನ ತಂಗಿಯನ್ನು ನೋಡಿಕೊಳ್ಳಿ ಅಂತ ಹೇಳಿದ. ಅಕಸ್ಮಾತ್ ನಿಮ್ಮ ಕೈಯಲ್ಲಿ ನನ್ನ ಹೆಂಡತಿ ಬಿಟ್ಟರೆ ಬೇಕು ಅಂತ ನೀವು ತೊಂದರೆ ಮಾಡುತ್ತೀರಾ ಅಂತ ಮನಸ್ಸಿನಲ್ಲಿ ಅಂದುಕೊಂಡ. ಇತ್ತೀಚೆಗೆ ಅಜ್ಜಿಯವರ ಸೆ ತುಂಬ ಬದಲಾಗುತ್ತಿದೆ. ದಮಯಂತಿಯ ಕಡೆ ನನಗೆ ಗೊತ್ತಾಗುವುದಿಲ್ಲ ಅಂತ ಅಂದುಕೊಂಡಿದ್ದಾರೆ. ಅವಳಿಗೆ ಯಾರಾದರೂ ಚೂರು ನೋವು ಮಾಡಿದರೂ ಗೊತ್ತಾಗುತ್ತದೆ. ಅಷ್ಟರಲ್ಲಿ ಅವರಿಬ್ಬರು ದಮಯಂತಿಯನ್ನು ತಬ್ಬಿಕೊಂಡು ಹೊರನಡೆದರು. ವಿಕ್ರಮ್ ದಮಯಂತಿ ಏನೋ ಹೇಳಲು ಬಂದಳು. ಅವಳ ಬಾಯಿ ಮೇಲೆ ತನ್ನ ಕೈಯನ್ನು ಇಟ್ಟ. ನನಗೆ ಎಲ್ಲ ಅರ್ಥವಾಯಿತು. ಅಜ್ಜಿಯ ಬಗ್ಗೆ ಅಲ್ಲವೇ? ಅಜ್ಜಿಗೆ ವಯಸ್ಸಾಗಿದೆ, ಸ್ವಲ್ಪ ಅರಳು ಮರಳು. ಒಮ್ಮೊಮ್ಮೆ ನನ್ನ ಜೊತೆ ಕೂಡ ಇದೇ ರೀತಿ ಆಡುವುದು. ಈಗ ನಾನು ಜಾಸ್ತಿ ಆಸ್ಪತ್ರೆಯಲ್ಲಿ ಇದ್ದೇನೆ, ನಿನ್ನ ಕಡೆ ತುಂಬ ನೋಡುತ್ತಿದ್ದೇನೆ, ಅವರ ಕಡೆ ಅಟೆನ್ಷನ್ ಕಡಿಮೆ ಆಗಿದೆ ಅಂತ ಅವರು ಪರದಾಡುವುದು. ನೀನು ಮಲಗು ಅಂದಾಗ ಅವಳು ನಿಮ್ಮ ತೊಡೆಯ ಮೇಲೆ ಮಲಗಬೇಕು ಅಂತ ಕೇಳಿದಳು. ಅವನು ಕುಳಿತುಕೊಂಡನು. ಅವಳು ಅವನ ತೊಡೆಯ ಮೇಲೆ ನೆಮ್ಮದಿಯಾಗಿ ನಿದ್ರೆ ಮಾಡುತ್ತಿದ್ದಾಳೆ. ಇವನ ಕೈಗಳು ಅವಳ ಕೂದಲಿನ ನಡುವೆ ಆಟವಾಡುತ್ತಿವೆ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.